ಬೆಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವರಿಗೆ ಈಗ ಕಂಟಕ ಎದುರಾಗಿದೆ. ಮಾಜಿ ಸಚಿವರು ಕೊಲೆ ಪ್ರಕರಣದಲ್ಲಿ A5 ಆರೋಪಿ. ಹಾಗಾದರೆ ಮಾಜಿ ಸಚಿವರಿಗೆ ಈ ಕೊಲೆ ಪ್ರಕರಣ ಕಂಟಕ ಆಗುತ್ತಾ? A5 ಅಂತ ಉಲ್ಲೇಖ ಮಾಡಿದ್ದಾರೆ FIRನಲ್ಲಿ. ಹಾಗಾದರೆ ನಿಜವಾಗ್ಲೂ ಕೂಡ ಮಾಜಿ ಸಚಿವರಾಗಿರುವಂಥ ಬೈರತಿ ಬಸವರಾಜ್ ಅವರು ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ. ಕಾನೂನಾತ್ಮಕವಾಗಿ ಅವರಿಗೆ ಮುಂದೆ ಎದುರಾಗುವಂಥ ಸಂಕಷ್ಟಗಳೇನು, ಅದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇನ್ನು 5 ಗಂಟೆಯ ಎರಡನೇ ಸುದ್ದಿ, ನಮ್ಮ ಕೈಗಾರಿಕೆಗಳ ಮೇಲೆ ಈಗ ಆಂಧ್ರ ಪ್ರದೇಶದ ಕಣ್ಣು ಬಿದ್ದಿದೆ. ಅದರ ಅರ್ಥ ಸದ್ಯದ ಸಿಚುವೇಶನ್ನಲ್ಲಿ ಕರ್ನಾಟಕ ವರ್ಸಸ್ ಆಂಧ್ರ ಏರೋಸ್ಪೇಸ್ ಪಾರ್ಕ್ಗೆ ಸಂಬಂಧಪಟ್ಟಂತೆ ಈ ಗಲಾಟೆ ಶುರುವಾಗಿದೆ. ಹಾಗಾದರೆ ಈ ಗಲಾಟೆಯನ್ನು ಶುರು ಮಾಡಿದ್ಯಾರು, ಯಾವ ಕಾರಣಕ್ಕಾಗಿ, ಸರ್ಕಾರದ ಸ್ಟ್ಯಾಂಡ್ ಏನು, ಆಂಧ್ರ ಪ್ರದೇಶದ ಸ್ಟ್ಯಾಂಡ್ ಏನು, ವಿಪಕ್ಷ ನಾಯಕರು ಏನು ಮಾತನಾಡ್ತಾ ಇದ್ದಾರೆ, ಅದರ ಡೀಟೇಲ್ಸ್ ಕೂಡ ಕೊಡ್ತಾ ಹೋಗ್ತೀವಿ. ಇನ್ನು 5 ಗಂಟೆಯ ಮೂರನೇ ಸುದ್ದಿ, ಸ್ಮಾರ್ಟ್ ಮೀಟರ್ ಗೋಲ್ಮಾಲ್ ಸಾಕಷ್ಟು ಸದ್ದು ಮಾಡಿತ್ತು. ವಿಧಾನಸಭಾ ಕಲಾಪದಲ್ಲೂ ಕೂಡ ಸದ್ದು ಮಾಡಿತ್ತು. ಈಗ ಗವರ್ನರ್ ಅಂಗಳಕ್ಕೂ ಹೋಗಿದೆ. ಜೊತೆಗೆ ಕೋರ್ಟಲ್ಲಿ ಇವತ್ತು ವಿಚಾರಣೆ ನಡೆಯಿತು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಹಾಗಾದರೆ ಕೋರ್ಟ್ನಲ್ಲಿ ಏನೆಲ್ಲ ವಿಚಾರಣೆ ನಡೆಯಿತು, ಸರ್ಕಾರದ ಪರವಾಗಿದ್ದಂಥ ವಕೀಲರ ವಾದ ಏನಾಗಿತ್ತು, ಅದೇ ಸಂದರ್ಭದಲ್ಲಿ ಬಿಜೆಪಿ ಕಂಪ್ಲೇಂಟನ್ನು, ಬಿಜೆಪಿ ಅರ್ಜಿಯನ್ನು ಆಧರಿಸಿ ನಡೆದಂಥ ವಿಚಾರಣೆಯಲ್ಲಿ ಬಿಜೆಪಿ ಪರವಾಗಿದ್ದಂತಹ ವಕೀಲರು ಏನು ಮಾತನಾಡಿದ್ರು, ಆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಈಗ ಮೊದಲ ಸುದ್ದಿ, ಕೊಲೆ ಪ್ರಕರಣ. ರೌಡಿ ಶೀಟರ್ ಬೆಕ್ಲು ಶಿವ ಕೊಲೆ ಆಗಿದೆ. ಈ ಕೇಸ್ನಲ್ಲಿ ಮಾಜಿ ಸಚಿವರು ಜೊತೆಗೆ ಹಾಲಿ ಶಾಸಕರು, KR ಪುರಂನ ಹಾಲಿ ಶಾಸಕರು ಬೈರತಿ ಬಸವರಾಜ್ ಅವರ ಹೆಸರು ಕೇಳಿ ಬಂದಿದೆ. FIRನಲ್ಲಿ A5 ಆರೋಪಿ ಅಂತ ಕೂಡ ಉಲ್ಲೇಖ ಮಾಡಲಾಗಿದೆ. ಈಗ ಈ ಒಂದು ಪ್ರಕರಣ ಒಂದು ಕಡೆ ಕಾಂಗ್ರೆಸ್ ನಾಯಕರಿಗೆ ಆಹಾರ ಆಗ್ತಾ ಇದೆ, ಬಿಜೆಪಿ ನಾಯಕರು ಕೂಡ ಇದು ಕೌಂಟರನ್ನು ಮಾಡ್ತಾ ಇದ್ದಾರೆ, ಇದು ಷಡ್ಯಂತ್ರ ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೈರತಿ ಬಸವರಾಜ್ ಅವರು ಕೂಡ ರಿಯಾಕ್ಟ್ ಮಾಡಿದರು. ಈ ಕೊಲೆಗೂ ನನಗೆ ಸಂಬಂಧನೇ ಇಲ್ಲ, ಇದು ಸರ್ಕಾರದ ಷಡ್ಯಂತ್ರ ಕೂಡ ಅಂತ ಹೇಳಿದ್ರು. ಇಡೀ ಪ್ರಕರಣದಲ್ಲಿ ಏನೆಲ್ಲ ಆಯಿತು ಅಂತ ಹೇಳಿದ್ರೆ, ರೌಡಿ ಶೀಟರ್ ಕೊಲೆ ಕೇಸ್ನಲ್ಲಿ ಮಾಜಿ ಸಚಿವರ ಹೆಸರು ಕೇಳಿ ಬಂದಿದೆ. ಬಿಜೆಪಿ ಶಾಸಕರಾಗಿರುವಂಥ ಬೈರತಿ ಬಸವರಾಜ್ ಅವರ ವಿರುದ್ಧ FIR ದಾಖಲಾಗಿದೆ. ಸೊ ಈಗ ಕುತೂಹಲ ಇದೆ, ವಾಟ್ ನೆಕ್ಸ್ಟ್? ಒಂದು ಕುತೂಹಲ ಮತ್ತೆ ಪ್ರಶ್ನೆ, ರೌಡಿ ಶೀಟರ್ ಕೊಲೆಗೆ ಸಹಕರಿಸಿದ್ರ ಮಾಜಿ ಮಿನಿಸ್ಟರ್ ಅನ್ನುವ ಕುತೂಹಲ ಮತ್ತೆ ಪ್ರಶ್ನೆ ಇದೆ. ಕೊಲೆ ಕೇಸ್ನಲ್ಲಿ ಬಿಜೆಪಿ ಶಾಸಕರಿಗೆ ಕಾದಿದ್ಯಾ ಬಿಗ್ ಶಾಕ್ ಕಾದಿದ್ಯಾ? ಬೆಂಗಳೂರಿನ ರೌಡಿ ಶೀಟರ್ ಬೆಕ್ಲು ಶಿವ ಭರ್ಭರವಾಗಿ ಕೊಲೆಯಾಗಿದ್ದಾನೆ. ನಿನ್ನೆ ರಾತ್ರಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ರೌಡಿ ಶೀಟರನ್ನ ಕೊಲೆ ಮಾಡಲಾಗಿದೆ. 40 ವರ್ಷ ಶಿವಪ್ರಕಾಶ್ ಅಲಿಯಾಸ್ ಬೆಕ್ಲು ಶಿವ. ಈಗ ಈ ಪ್ರಕರಣ ಆಯ್ತಲ್ವಾ, ನಿನ್ನೆ ನೈಟ್ ನಡೆದಂಥ ಪ್ರಕರಣ ಇದು ಕೊಲೆ. ಇದಾದ ಬೆನ್ನಲ್ಲೇ ಇಡೀ ಕೇಸ್ನ ಸಂಬಂಧ ಬೆಕ್ಲು ಶಿವ ಅವರ ತಾಯಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ. ನಾನು ಈಗ ಆರೋಪಿಗಳನ್ನು ಗುರುತಿ ಹಿಡಿತೀನಿ, ಅಂದರೆ ಈ ಘಟನೆಯನ್ನು ನಾನು ನೋಡಿದ್ದೀನಿ ಅಂತ ಹೇಳಿಕೆಯನ್ನು ದಾಖಲು ಮಾಡ್ತಾ ಇಡೀ ಪ್ರಕರಣದಲ್ಲಿ, ಇಡೀ ಕೊಲೆಯಲ್ಲಿ ಬೈರತಿ ಬಸವರಾಜ್ ಅವರ ಹೆಸರು ಕೂಡ ತಳಕು ಹಾಕ್ಕೊಂಡಿದೆ, ಅವರ ಹೆಸರನ್ನು ಕೂಡ ಸೇರಿಸಿದ್ದಾರೆ ಅಂತ. ಹಾಗಾದರೆ ಯಾವ ಕಾರಣಕ್ಕಾಗಿ ಬೈರತಿ ಬಸವರಾಜ್ ಅವರ ಹೆಸರು ಸೇರ್ಪಡೆಯಾಗಿದೆ, ತಳಕು ಹಾಕ್ಕೊಂಡಿದೆ? ರೌಡಿ ಶೀಟರ್ ಕೊಲೆಯಲ್ಲಿ ಇವರ ಪಾತ್ರ ಏನು, ಸಹಕರಿಸಿದ್ರಾ ಅನ್ನುವ ಕುತೂಹಲ ಮತ್ತು ಪ್ರಶ್ನೆ ಇದೆ. ಇದರ ಜೊತೆಗೆ ಬೆದರಿಕೆ ಹಾಕಿದ್ದಂಥ ವಿಡಿಯೋವನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಬೆಕ್ಲು ಶಿವ ಈ ಹಿಂದೆ ಇದೇ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಬೈರತಿ ಬಸವರಾಜ್ ಅವರು ನನಗೆ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನುವ ವಿಡಿಯೋವನ್ನು ಕೊಟ್ಟು ಸಾಕ್ಷಿ ಸಮೇತ ಕಂಪ್ಲೇಂಟನ್ನು ಮಾಡಿದರು. ಬಟ್ ಯಾವುದೇ ರೀತಿಯ ಕ್ರಮ ಆಗಿರಲಿಲ್ಲ. ಈಗ ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೊಲೆಯಾಗಿದೆ ಅನ್ನೋದು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆಯಾಗಿದೆ ಅಂತ. ಹಾಗಾದರೆ ಬೈರತಿ ಬಸವರಾಜ್ಗೂ ಈ ರೌಡಿಗಳ ಕೊಲೆಗೂ ಏನು ಸಂಬಂಧ? ನನಗಾಗಲೇ ಹೇಳ್ತಾ ಇದ್ದೆ, ಕೊಲೆಗೆ ಸಂಬಂಧಪಟ್ಟಂತೆ ಬೈರತಿ ಬಸವರಾಜ್ ಅವರು ಕುಮ್ಮಕ್ಕು ಕೊಟ್ಟಿದ್ದಾರೆ ಅಂತ ದೂರು ದಾಖಲಾಗಿದೆ. A5 ಆಗಿದ್ದಾರೆ. ಬೈರತಿ ಬಸವರಾಜ್ A5 ಅಂತ ಉಲ್ಲೇಖ ಮಾಡಲಾಗಿದೆ. ಜಗದೀಶ್, ವಿಮಲ್, ಕಿರಣ್, ಅನಿಲ್, ಬೈರತಿ ವಿರುದ್ಧ FIR ದಾಖಲಾಗಿದೆ.
ಕೊಲೆ ಪ್ರಕರಣ ಸಂಬಂಧ 5 ವಶಕ್ಕೆ ಪಡೆದು ಈಗಾಗಲೇ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಜೊತೆಗೆ ಮಾರಕಾಸ್ತ್ರ ಹಾಗೂ ವಾಹನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗ ಒಂದು ಕುತೂಹಲ ಇದೆ, ವಿಚಾರಣೆಗೆ ಹಾಜರಾಗುವಂತೆ ಭೈರತಿ ಬಸವರಾಜ್ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡ್ತಾರಾ, ವಿಚಾರಣೆ ನಡೆಸ್ತಾರಾ ಇಲ್ವಾ, ಈ ಪ್ರಶ್ನೆ ಇದ್ದೇ ಇದೆ. ಆರೋಪ ಬಗ್ಗೆ ವಿಚಾರಿಸಲಿಕ್ಕೆ ನೋಟಿಸ್ ಕೊಡುವ ಸಾಧ್ಯತೆ ಕೂಡ ಇದೆ, ಕೊಡಲೇಬೇಕು. ರೌಡಿ ಶೀಟರ್ ಶಿವಪ್ರಕಾಶ್ ತಾಯಿ ವಿಜಯಲಕ್ಷ್ಮಿಯವರು ದೂರನ್ನ ಕೊಟ್ಟಿದ್ರು, ವಿಡಿಯೋವನ್ನು ಕೂಡ ಕೊಟ್ಟಿದ್ದಾರೆ. ಕೊಚ್ಚಿ ಕೊಲೆ ಮಾಡ್ತಾ ಇದ್ದಂಥ ಆ ವಿಡಿಯೋವನ್ನು ಅಲ್ಲಿದ್ದಂಥ ಸ್ಥಳೀಯರು ಯಾರು ಚಿತ್ರೀಕರಣ ಮಾಡಿದ್ರು. ಸೊ ಆ ವಿಡಿಯೋ ಸಮೇತ ವಿಜಯಲಕ್ಷ್ಮಿಯವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ನೇರವಾಗಿ ಆರೋಪ ಏನು ಅಂತ ಹೇಳಿದ್ರೆ, ಭೈರತಿ ಬಸವರಾಜ್ ಅವರು ಕೂಡ ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ನೇರ ಆರೋಪ. ಹಾಗಾದರೆ ಈಗಾಗಲೇ 5 ಜನರನ್ನು ವಶಕ್ಕೆ ಪಡೆದುಕೊಂಡಿರುವಂಥ ಪೊಲೀಸರು ಶಾಸಕರಿಗೂ ಕೂಡ ನೋಟಿಸನ್ನು ಕೊಡ್ತಾರಾ, ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ಶಾಸಕರಿಗೆ ನೋಟಿಸನ್ನು ಕೊಡ್ತಾರಾ? ಇಫ್ ಇನ್ ಕೇಸ್ ಏನಾದರೂ ನೋಟಿಸ್ ಕೊಟ್ಟರೆ ವಾಟ್ ನೆಕ್ಸ್ಟ್? ಕಾರಣ ಏನು ಅಂತ ಹೇಳಿದ್ರೆ, FIR ದಾಖಲಾದ ಬೆನ್ನಲ್ಲೇ ಒಂದಿಷ್ಟು ರಾಜಕೀಯ ಹೇಳಿಕೆಗಳು ಬಂದೇ ಬರುತ್ತೆ. ಕಾಂಗ್ರೆಸ್ ನಾಯಕರು ಟೀಕೆ ಮಾಡ್ತಾರೆ, BJP ನಾಯಕರು ಕೌಂಟರ್ ಮಾಡ್ತಾರೆ, ಇದೆಲ್ಲವೂ ಸರಿ ಇರುತ್ತೆ. ಬಟ್ ಈಗ ಹಾಲಿ ಶಾಸಕರ ವಿರುದ್ಧ FIR, ಅದು ಕೂಡ ಕೊಲೆ ಕೇಸ್ನಲ್ಲಿ, ಇದು ರಾಜಕೀಯವಾಗಿ ಯಾವೆಲ್ಲ ಪರಿಣಾಮಗಳಿಗೆ ಕಾರಣವಾಗಬಹುದು? ಒಂದು, ಈ ಪ್ರಕರಣವನ್ನು ರಾಜಕೀಯ ಹಿನ್ನೆಲೆಯಲ್ಲಿ ರಾಜಕೀಯ ಕಾರಣಕ್ಕಾಗಿ ಏನೆಲ್ಲ ಪರಿಣಾಮ ಬೀರಬಹುದು, ಅದೇ ಸಂದರ್ಭದಲ್ಲಿ ಟೆಕ್ನಿಕಲಿ ಕಾನೂನಾತ್ಮಕವಾಗಿ ಮಾಜಿ ಸಚಿವರಿಗೆ ಎದುರಾಗಬಹುದಾದಂತಹ ಸಂಕಷ್ಟಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಈಗ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು. ಇಲ್ಲಿ ಪ್ರಮುಖ ಆರೋಪಿಯಾಗಿರುವಂಥ ಜಗ್ಗಿ, ಆತನ ಜೊತೆ ಭೈರತಿ ಬಸವರಾಜ್ ಅವರು ಇದ್ದಂತಹ ಫೋಟೋ ವೈರಲ್ ಆಗಿತ್ತು. ಆ ಫೋಟೋ ಹಿನ್ನೆಲೆಯಲ್ಲಿ ಅವರ ವಿರುದ್ಧ FIR ದಾಖಲಾಗಿದೆ ಅಂತ ಒಂದು ಮಾತಿದೆ. ನೋಡಿ, ಮಾಜಿ ಸಚಿವರ ಆಪ್ತರಿಂದಲೇ ಕೊಲೆ ಆಯ್ತಾ? ಜಾಗದ ವಿಚಾರಕ್ಕೆ, ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆ ನಡೆದಿದ್ಯಾ? ಈ ಹಿಂದೆ ಜಗ್ಗಿ ಶಿವಗೆ ಧಮಕಿ ಕೂಡ ಹಾಕಿದ್ದ. ಸೈಟ್ ಮಾರಾಟ ಮಾಡೋದಿಲ್ಲ ಅಂತ ಹೇಳಿದ್ದಕ್ಕೆ ಧಮಕಿ ಹಾಕಿದ್ರು. ಶಾಸಕರಾಗಿರುವಂಥ ಭೈರತಿ ಬಸವರಾಜ್ ಆಪ್ತರು ಬೆದರಿಕೆ ಹಾಕಿದ್ದಾರೆ. ಜೀವ ಬೆದರಿಕೆ ಬಗ್ಗೆ ಈ ಹಿಂದೆಯೂ ಕೂಡ ಬೆಕ್ಲು ಶಿವ ದೂರನ್ನ ಕೊಟ್ಟಿದ್ರು. ಶಾಸಕರ ಕಡೆಯಿಂದ ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಶಿವಪ್ರಕಾಶ್ ಅಲಿಯಾಸ್ ಬೆಕ್ಲು ಶಿವ ಈ ಹಿಂದೆ ವಿಡಿಯೋ ಸಮೇತ ದೂರನ್ನ ಕೊಟ್ಟಿದ್ರು. ಈಗ ಆ ವಿಡಿಯೋ ನಿನ್ನೆ ನಡೀತಲ್ವ ಕೊಲೆ, ಆ ಕೊಲೆ ನಡೆದಂತಹ ಕ್ಷಣದಲ್ಲಿ ತೆಗೆದಿದ್ದಂತಹ ವಿಡಿಯೋವನ್ನು ಎರಡನ್ನ ಸೇರಿಸಿ ವಿಜಯಲಕ್ಷ್ಮಿಯವರು ಕಂಪ್ಲೇಂಟನ್ನು ಮಾಡಿದ್ದಾರೆ. ಪೊಲೀಸರು 5 ಜನರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಪ್ರಾಥಮಿಕ ಹೇಳಿಕೆಯನ್ನು ಕೂಡ ದಾಖಲು ಮಾಡಿದ್ದಾರೆ. ಬಟ್ ಈಗ ಶಾಸಕರ ಪಾತ್ರದ ಬಗ್ಗೆ ಚರ್ಚೆ ನಡೀತಾ ಇದೆ. A5 ಆರೋಪಿ ಅಂತ ಹೇಳಿದ್ರೆ ನೇರ ಕಾರಣ ಅಂತ ಅರ್ಥ, ನೇರ ಕಾರಣಕರ್ತರು ಅಂತ. ಹಾಗಾದ್ರೆ ಲಿಂಕ್ ಏನು? ಬೆಕ್ಲು ಶಿವ ರಿಯಲ್ ಎಸ್ಟೇಟ್ ರೌಡಿ ಶೀಟರ್, ರಿಯಲ್ ಎಸ್ಟೇಟ್ ಅನ್ನು ಮಾಡ್ತಾ ಇದ್ರು ರೌಡಿ ಶೀಟರ್. ಈಗ ಕೊಲೆಯಾಗಿ ಹೋಗಿದ್ದಾರೆ. ಈಗ ಜಗ್ಗೇಶ್ A1 ಆರೋಪಿ, ಈ A1 ಆರೋಪಿ ಜಗ್ಗೇಶ್ ಜಗದೀಶ್ ಇದ್ದಾರಲ್ವ, ಅವ್ರಿಗೂ ಅದೇ ರೀತಿಯಾಗಿ ಈ ಶಾಸಕರಿಗೂ ಏನು ಲಿಂಕ್ ಇದೆ? ಜಸ್ಟ್ ಈಗ ವೈರಲ್ ಆಗ್ತಾ ಇರುವಂಥ ಫೋಟೋ ಮಾತ್ರನಾ ಲಿಂಕಾ, ಅಥವಾ ಈ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಬೇರೆಯದ್ದೇ ವ್ಯವಹಾರ ಇದೆಯಾ? ಈ ಆಯಾಮದಲ್ಲೂ ಕೂಡ ಚರ್ಚೆ ನಡೀತಾ ಇದೆ.